ಹೌದು, ನಾವಿನ್ನೂ ಮಂಟಪನೇ ಕಟ್ಟಿಲ್ಲ. ಗೌರಿ ಗಣೇಶನ ಎಲ್ಲಿಡೋದು? ದೇವ್ರನ್ನ ನೆಲದ ಮೇಲೆ ಕೂಡಿಸ್ಬಾರ್ದು, ಎತ್ತರದ ಜಾಗದ ಮೇಲೆ ರಂಗೋಲಿ ಮೇಲೆ ಕೂಡಿಸ್ಬೇಕು. ಮತ್ತಿವಾಗ ಎಲ್ಲಿಡೋದು ಅಜ್ಜಿ? ಒಂದ್ ನಿಮಿಷ ಇರಿ. ಲತಕ್ಕ, ಈಗ ಇಲ್ಲಿ ಕೂರ್ಸ್ಬೋದಾ ಅಜ್ಜಿ? ಹೂನಮ್ಮ. ನೋಡ್ದೆ ಅಪ್ಪ ಅವ್ರ ಸ್ವಪ್ನ. ನೀನ್ ಬೇಡ ಬೇಡ ಅಂದ್ರು ಗಣಪತಿ ತಂದಿದ್ದಾರೆ. ಅವ್ರ ಸಂಭ್ರಮ ನೋಡು. ಮೆರಿಲಿ ಮಗಳೇ ಮೆರಿಲಿ. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ದಾರಿ ಹುಡುಕ್ತೀನಿ. ಅಮ್ಮು, ಇದನ್ನೆಲ್ಲ ಯಾಕಮ್ಮ ತಂದೆ? ನನ್ನಿಂದ ಆಗಿರೋ ಲಾಸ್ನ ಸರಿ ಮಾಡೋದಕ್ಕೆ. ಮೂರ್ತಿ ಅಂಕಲ್ ತಗೊಳ್ಳಿ. ಇದೆಲ್ಲ ನನ್ನ ಜುವೆಲ್ಸ್. ನನ್ನ ಮದುವೆ ಟೈಮಲ್ಲಿ ಈ ಮನೆಯವರು ಮತ್ತೆ ನಮ್ಮ ಅತ್ತೆ ಕೊಟ್ಟಿರೋದು. ಇದನ್ನೆಲ್ಲ ಮಾರಿ ಆಫೀಸ್ ಅಕೌಂಟ್ಗೆ ದುಡ್ಡು ಹಾಕಿ. ಆಗ ಲಾಸ್ ಆಗಲ್ವಲ್ಲ. ಪ್ರಾಬ್ಲಮ್ ಸಾಲ್ವ್. ಅಲ್ಲ ಅಮ್ಲ, ಇದೆಲ್ಲ ನಿನಗೆ ಅಂತ ಕೊಟ್ಟಿರೋದು. ಅತ್ತೆ, ಒಡವೆ ಇರೋದು ಕಷ್ಟ ಕಾಲಕ್ಕಾಗಕ್ಕೆ ಅಂತಾನೆ ಅಲ್ವಾ? ಅದೇನೇ ಆದ್ರೂ ನಾನೆಲ್ರಿಗೂ ಬೋನಸ್ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ಅದನ್ನ ನನ್ನ ತಮ್ಮನ ಹೆಸರಲ್ಲೇ ಸಿಗೋ ಹಾಗೆ ಮಾಡ್ತೀನಿ. 4 ಜನ ಮನ್ಸಾರೆ ಹರ್ಸಿದ್ರೆ ಒಳ್ಳೇದಾಗತ್ತೆ ಅನ್ನೋದು ನನ್ನ ನಂಬಿಕೆ. ನನ್ನ ತಮ್ಮನ್ನ ಎಲ್ರೂ ಹರಿಸ್ಬೇಕು, ಆಶೀರ್ವಾದ ಮಾಡಬೇಕು. ಅವನೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಈಗ ತಾನೇ ಫೈರ್ ಇನ್ಸಿಡೆಂಟ್ ಇಂದ ಸುಧಾರಿಸ್ಕೊಳ್ತಾ ಇದೀಯ. ಅಷ್ಟ್ರ ಮಧ್ಯೆ ನಿನ್ ತಮ್ಮನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ಯಲ್ಲ, ನಿಜಕ್ಕೂ ಹೆಮ್ಮೆ ಆಗತ್ತೆ ಕಂದ. ನಿನ್ನಂತ ಅಕ್ಕನ್ ಪಡೆಯಕ್ಕೆ ನಮ್ ರಾಜ್ ಪುಣ್ಯ ಮಾಡಿರ್ಬೇಕಮ್ಮ. ಮಗಳೇ, ನೀನು ನಿನ್ನ ಒಡವೆಗಳನ್ನೆಲ್ಲ ವಾಪಸ್ ತಗೋಬೇಕು. ಹಾಗೆ ಬೋನಸ್ ಹಣ ಆಫೀಸ್ ಫಂಡಿಂದಾನೇ ಆಗ್ಲಿ. ಅಲ್ಲ ಧರ್ಮ, ಅದು ಮೂರ್ತಿ, ನಿನ್ ಕನ್ಸರ್ನ್ ಅರ್ಥ ಆಗತ್ತೆ. ಪರವಾಗಿಲ್ಲ,
ಈ ಸಲ ಅಂತೂ ಮನೆಯಲ್ಲೂ ಯಾರಿಗೂ ಹಬ್ಬ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಅಟ್ಲೀಸ್ಟ್ ಆಫೀಸ್ನಲ್ಲಾದರೂ ಈ ಥರ ಸಂಭ್ರಮ ಪಡಲಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಮೂರ್ತಿ ಅಂಕಲ್ಗೆ ನನ್ನ ಉದ್ದೇಶ ಅರ್ಥ ಆಗದೆ ಹೋದ್ರು ನಿಮಗಾದ್ರೂ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು. ಸವಿತಕ್ಕ, ಪೂಜೆ ಐಟಮ್ ಎಲ್ಲ ಸರಿಯಾಗಿದ್ಯಾ ಅಂತ ನೋಡ್ಕೊಳ್ಳಿ. ನೀವಿಬ್ರು ಸೇರಿ ತಂದಿರ ಅಂದ್ರೆ ಯಾವ್ದು ಮಿಸ್ ಆಗಿರಲ್ಲ ಸಿಸ್ಟರ್, ಎಲ್ಲ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಅವ್ನು ನಿಮ್ಮನ್ನ ಹೊಗಳ್ತೀಯಾನೆ. ಹಿಂಗಿದ್ರು ವೆಡ್ಡಿಂಗ್ ಪ್ಲಾನ್ ಅಲ್ವಾ, ಎಲ್ಲ ಸರಿಯಾಗಿ ಮಾಡಿರ್ತೀರಾ ಅಂತ ಹೇಳಕ್ ಬಂದ ಅಲ್ವೇನೋ? ಹೌದು ಹೌದು ಬ್ರೋ. ರೀ, ಸುಮ್ನೆ ನಿಂತ್ಕೊಳ್ಳೋದ್ ಬಿಟ್ಟು ಮಂಟಪಕ್ಕೆ ರೆಡಿ ಮಾಡ್ಕೊಳ್ಳಿ. ನೋಡ್ದೆ ಅಪ್ಪ ಇವಳನ್ನ, ಮನೆಯಿಂದ ಆಚೆ ಹೋದ್ಮೇಲೆ ಮೇಡಮ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಹೇಗ್ ಮೆರಿತಿದ್ದಾಳೆ. ಮುನಿಯಮ್ಮ, ಯಾಕ್ರಿ ಬೇಜಾರ್ ಮಾಡ್ಕೋತೀರಾ? ಇಷ್ಟು ದಿನ ನೀವು ರಾಂಗ್ ಪ್ಲೇಸ್ ಅಲ್ಲಿ ಇದ್ರಿ, ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಆರಾಮಾಗಿದ್ದೀರಾ. ಆಚೆ ಬಂದ್ಮೇಲೆ ನೋಡಿ ಹೇಗ್ ಮಿಂಚ್ತಾ ಇದ್ದೀರಾ, ಹೇಗ್ ನಿಮ್ ಟ್ಯಾಲೆಂಟ್ಗೆ ಬೆಲೆ ಸಿಗ್ತಿದೆ. ಎಲ್ರು ನಮ್ಮನ್ನೇ ಹಬ್ಬ ಮಾಡಕ್ಕೆ ಹೇಗ್ ಮುಂದೆ ಬಿಟ್ಟಿದ್ದಾರೆ ನೋಡಿ. ಇನ್ನೇನ್ರಿ ಬೇಕು? ಇರೋದೇ 4 ದಿನ, ಅವಾಗ್ಲೂ ಖುಷಿಯಾಗಿರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ನಗೋದನ್ನ ಇಡೀ ಒಟ್ಟಾರದವ್ರು ನೋಡಿದ್ರು. ಇಲ್ಲಾಂದ್ರೆ ನಾವೆಲ್ಲ ನಿಮ್ಮನ್ನ ಸಿಡಕ್ ಮುತಿ ಮುನಿಯಮ್ಮ ಅಂತ ಅನ್ಕೊಂಡಿದ್ವಿ. ಇವಾಗ ಈ ಮುನಿಯಮ್ಮಂಗೆ ಎಷ್ಟು ಚೆನ್ನಾಗಿ ನಗಾಡಕ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಯ್ತು. ರೀ, ಇನ್ಮೇಲಿಂದ ನಗ್ನಗ್ತಾ ಖುಷಿಯಾಗಿ ಚಿಲ್ಲಾಗಿರಿ. ಈ ಓತಿ ಕೇತದ ಮಾತಿಗೆಲ್ಲ ಬೇಜಾರಾಗ್ಬೇಡಿ. ಏಯ್, ನನಗೆ ಓಟಿಗೆ ಅಂತೀಯೇನು? ರೀ, ನಾನೇ ನಿಮ್ಗನ್ನ ನೀವ್ಯಾಗ ಎಗ್ಲು ಬಿಟ್ಟು ನೋಡ್ಕೋತಾ ಇದೀರಾ? ಯೂ ಏನ್ ಯೋ, ಅದಾದ್ಮೇಲೆ ಏನು ಬರಲ್ವಾ? ನೀನ್ ಸುಮ್ಮನೆ ಇರು ಮಗಳೇ. ಇವ್ರ ಸೊಕ್ಕೆ ಹೇಗೆ ಇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದ್ ಹೆಂಗ್ ಹಬ್ಬ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಅಪ್ಪ, ಆದ್ರೂ ಇವ್ರದೆಲ್ಲ ಅತಿ ಆಯ್ತು ಅಪ್ಪ. ಪುರ್ಷಿ ಮಾಮ ಬಂದಿದ್ರೆ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರು. ವಾವ್ ವಾವ್ ಅಮ್ಮೋ, ನೀನ್ ಈ ತರದೊಂದು ಪ್ಲಾನ್ ಮಾಡಿದ್ಯಾ ಅಂತಂದ್ರೆ ನನಗೆ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಇಮ್ಯಾಜಿನ್ ಮಾಡ್ಕೋಬಾರ್ದು. ನಮ್ ನೆಕ್ಸ್ಟ್ ಮೂವ್ ಏನು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅದನ್ನೇ ಪ್ಲಾನಿಂಗ್ ಅನ್ನೋದು. ನೇಮ್ ಬಿಡಮ್ಮೋ, ಈ ತರ ಪ್ಲಾನಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ. ನೀನು ಅತ್ತೆ ಮಾವನ್ ಮುಖನ ಅಬ್ಸರ್ವ್ ಮಾಡ್ಬೇಕಾಗಿತ್ತು. ಅವರು ನೀನು ಸುಶಾಂತ್ನ ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ಯಾ, ಚಾರಿಟಿ ನಡೆಸ್ತಿದ್ಯಾ ಅಂತ ನಿನ್ ಮೇಲೆ ಫುಲ್ ಫಿದಾಗ್ ಹೋಗಿದ್ರು. ಇನ್ನ ಮೂರ್ತಿ ಅಂತೂ ಎಲ್ಲ ಅರ್ಥ ಆದ್ರೂ ಏನು ಗೊತ್ತಿಲ್ದೇನೋ ತರ ಶಾಕ್ ಅಲ್ಲಿ ನಿಂತಿದ್ದ. ಒಂದೇ ಕಲ್ಲಲ್ಲಿ 2 ಹಕ್ಕಿ ನೋಡಿಯೋದು ಅಂದ್ರೆ ಇದೆ ಸಂಡಿ. ಲರ್ನ್ ಇಟ್, ನಿಂಗೂ ಯೂಸ್ ಆಗತ್ತೆ.
ಮೂರ್ತಿ, ತುಂಬಾ ದಿನಗಳಿಂದ ಒಂದ್ ಮಾತು ಹೇಳ್ಬೇಕು ಅನ್ಕೋತಿದ್ದೆ, ಆದ್ರೆ ಟೈಮ್ ಕೂಡ್ ಬಂದಿರ್ಲಿಲ್ಲ. ಇವಾಗ ಹೇಳ್ಬಿಡ್ತೀನಿ. ರಾತ್ರಿ ಹೊತ್ತು ಒಬ್ಬೊಬ್ರೇ ಓಡಾಡ್ತಿರ್ತೀರ. ಯಾವಾಗ ಯಾರ್ಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈಗಂತೂ ಇವತ್ತಿದ್ದವರು ನಾಳೆ ಇರೋದಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಿ ಅಂಕಲ್. ಪ್ಲೀಸ್ ಟೇಕ್ ಕೇರ್. ಚಂದ್ರು, ಶಂಕರ, ಆರಾಧನಾ, ರಾಜು, ಸವಿತಾ ಬನ್ರಿ ಎಲ್ರು. ಗಣೇಶ ಕಾಣಿಸ್ತಿಲ್ಲ. ಅಜ್ಜಿ, ಈಗ ತಾನೇ ಇಲ್ಲೇ ಇತ್ತಲ್ಲ, ಆಗ್ಲೇ ಇಲ್ಲ ಅಂತಿದ್ದೀರಾ, ಏನಾಯ್ತು? ಇದೇನಿದು ಇದ್ದಕ್ಕಿದ್ದಂಗೆ ಮಿಸ್ಸಿಂಗ್ ಅಂದ್ರೆ ಅದಾಗದೇ ಎದ್ದೋಗತ್ತಾ? ನನ್ಗ್ಯಾಕೋ ಅದೆಂಗ್ ಹಬ್ಬ ಮಾಡ್ತಾರೆ ಅಂತ ನಾನು ನೋಡ್ತೇನೆ. ರೀ ಮುನಿಯಮ್ಮ, ನೀವ್ಯಾಕ್ರಿ ಬೇಜಾರ್ ಮಾಡ್ಕೋತೀರಾ? ಹೌದು ಆರಾಧನಾ, ಆ ಮಹೇಶ್ ನನ್ ಬುದ್ಧಿ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಅವರೇ ಏನಾದ್ರೂ ಮಾಡಿರ್ತಾರೆ. ಅದೇನೋ ನಿಜ ಸವಿತಕ್ಕ, ಅದೇನೋ ಕಣ್ಣಾರೆ ನೋಡೂ ಇಲ್ಲ. ಹೇಗ್ ಹೋಗ್ ಕೇಳೋದು? ಹೇಗ್ ಕೇಳೋದು ಅಂದ್ರೆ ಬಾಯಲ್ಲಿ ಕೇಳೋದು, ಹೇಳಿಲ್ಲ ಅಂದ್ರೆ ದಬಾಯಿಸ್ ಕೇಳೋದು ಅಷ್ಟೇ. ಹೇಳಿದ್ರೆ ಹೇಳ್ಬಿಡ್ತಾನಾ? ಏನು ಪ್ರಯೋಜನ ಇಲ್ಲ. ಅವರೇ ತಾನೇ ಹೇಳ್ತಿದ್ದು ಹಬ್ಬ ಮಾಡಕ್ ಬಿಡಲ್ಲ ಅಂತ. ಇಂಥ ಕೆಲಸ ಅವರೇ ಮಾಡಿರ್ತಾರೆ. ದುಷ್ಟ ಕಣೋ ಅವನು, ದುಷ್ಟ. ಕಲಿಯುಗ ಅಂದ್ರೆ ಇದೇ ಇರ್ಬೇಕು ನೋಡು. ದೇವ್ರ ವಿಗ್ರಹ ಕದೀತಾರೆ ಅಂದ್ರೆ ಛೇ. ಈಗ ಏನ್ ಮಾಡೋದು ಅಜ್ಜಿ? ಗಣೇಶನ ಇಲ್ದೆ ಹಬ್ಬ ಹೇಗ್ ಮಾಡೋದು? ನಾಳೆ ಎಲ್ರೂ ಸೇರಿ ಹಬ್ಬ ಮಾಡೋಣ ಅಂದ್ರೆ ಛೇ. ಅಜ್ಜಿ, ಮನೇಲೊಂದ್ ಚಿಕ್ಕ ಗಣೇಶನ್ ವಿಗ್ರಹ ಇದೆ, ಅದನ್ನೇ ಇಡೋಣವಾ? ಆ ವಿಗ್ರಹನ ಮನೇಲಿ ಪೂಜೆ ಮಾಡಕ್ ಅಷ್ಟೇ ಅಮ್ಮ ಇಡ್ಬೇಕು. ಇಲ್ಲಿ ಒಂದ್ಸಲ ಪ್ರತಿಷ್ಠಾಪನೆ ಮಾಡಿದ್ರೆ ಅದನ್ನ ನೀರಿಗೆ ವಿಸರ್ಜನೆ ಮಾಡ್ಬೇಕು, ಅದೇ ಶಾಸ್ತ್ರ. ಇಷ್ಟೆಲ್ಲ ಇದೆಯಾ ಅಜ್ಜಿ? ಆಲ್ರೆಡಿ ಲೇಟ್ ಆಗಿದೆ, ನಮ್ಮ ಹತ್ರ ದುಡ್ಡು ಕೂಡ ಇಲ್ಲ. ಗಣೇಶ ಎಲ್ಲಿಂದ ತರೋದು? ಇದು ಗಣೇಶನ ಹಬ್ಬ, ಅವನನ್ನ ವಿಘ್ನ ವಿನಾಶಕ ಅಂತ ಹೇಳ್ತಾರೆ. ಅದೆಷ್ಟೇ ವಿಘ್ನಗಳು ಬಂದ್ರು ಭಕ್ತರನ್ನ ಅವ್ನು ಹುಡ್ಕೊಂಡ್ ಬಂದೇ ಬರ್ತಾನೆ. ಇದೆಲ್ಲ ಅವ್ನ್ ಲೀಲೆ ಅಷ್ಟೇ. ಅವನೇನಾದ್ರೂ ದಾರಿ ತೋರಿಸ್ತಾನೆ, ನೋಡ. ಅಣ್ಣ, ನಾಳೆ ನೀವು ಆಫೀಸಿಂದ ಬರ್ತಾ ನಮ್ಮ ಆಫೀಸ್ ಬೆಸ್ಟ್ ಇವೆಂಟ್ ಪ್ಲಾನರ್ನ ಕರ್ಕೊಂಡ್ ಬರ್ತೀರಾ? ಅವ್ರನ್ನೇ ಕರ್ಕೊಂಡು ಬರ್ಬೇಕು? ಗಣೇಶ ಹಬ್ಬ ಬಂತು, ನಾವೆಲ್ಲ ಪ್ಲಾನ್ ಮಾಡ್ಕೋಬೇಕಲ್ವಾ, ಅರೇಂಜ್ಮೆಂಟ್ಸ್ ಮಾಡ್ಬೇಕು. ಓ ಹೌದಲ್ವಾ ಅಣ್ಣ? ಈ ಮನೇಲಿ ಬರೀ ಬ್ಯಾಡ್ ನ್ಯೂಸ್. ಅದಕ್ಕೆ ಗಣಪತಿ ಏನಾದ್ರೂ ಒಳ್ಳೇದ್ ಮಾಡಪ್ಪ, ನಿನ್ಗೆ ಗರ್ಕೆ ಕಡ್ಡಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅಷ್ಟ್ರಲ್ಲಿ ಗಣಪತಿ ಹಬ್ಬನೇ ಬಂದ್ಬಿಡ್ತು. ಈ ಹಬ್ಬದ ನೆಪದಲ್ಲಾದ್ರೂ ನಾವೆಲ್ಲರೂ ಖುಷಿಯಿಂದ ಇರ್ಬೋದಲ್ವಾ? ಇಲ್ಲ, ಬೇಡ.
ಅಂದ್ರೆ ಈ ವರ್ಷ ಹಬ್ಬ ಬೇಡ ಅಂತ. ಹಬ್ಬ ಬೇಡವಾ? ವರ್ಷಕ್ಕೊಂದ್ಸಲ ಬರೋ ಹಬ್ಬ. ಹಬ್ಬ ಏನಕ್ಕೆ ಬೇಡ? ಮನೇಲಿ ತಮ್ಮ ಇಲ್ಲ. ತಮ್ಮ ಇಲ್ದೇ ಇರ್ಬೇಕಾದ್ರೆ ಹಬ್ಬ ಹೇಗ್ ಮಾಡೋದು? ಅವನಿಲ್ದೆ ನಾವೆಲ್ಲ ಎಷ್ಟು ದುಃಖದಲ್ಲಿದ್ದೀವಿ. ಹಬ್ಬ ಬಂತು ಅಂತ ಖುಷಿ ಪಡಕ್ಕಾಗತ್ತಾ? ಅಲ್ಲ ಆಮ್ಲ, ಅದು ಸಾರಿ ಅತ್ತೆ. ಬೇಕಿದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮನೇಲಿ ಆರತಿ ಮಾಡಿ. ಆದ್ರೆ ಮನೇಲಿ ಹಬ್ಬ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮನೇಲಿ ಹಬ್ಬ ಏನೇ ಇದ್ರು ನನ್ನ ತಮ್ಮ ವಾಪಸ್ ಬಂದ್ಮೇಲೆ. ಆದರೂ ಅಮಲ, ಅವನು ವಾಪಸ್ ಬರೋ ತನಕ ಇವರೆಲ್ಲರ ಸಂತೋಷಕ್ಕೆ ಅಡ್ಡಿ ಯಾಕೆ ಪಡಿಸ್ಬೇಕು? ಅಂದ್ರೆ ನನ್ನ ತಮ್ಮ ಈ ಮನೆ ಮಗ ಅಲ್ವಾ? ಅವನ ಈ ಮನೇಲಿಲ್ಲ ಅಂತ ಇವ್ರಿಗೆ ಯಾರಿಗೂ ಬೇಜಾರೇ ಇಲ್ವಾ? ಅತ್ತೆ, ನಿಮ್ಗೆ ಓಕೆ ಅಲ್ವಾ? ಇನ್ನೇನು ಸ್ವಲ್ಪ ದಿನ ಅವನ್ ಬರ್ತಾನೆ. ಮುಂದಿನ ವರ್ಷ ಎಲ್ಲರೂ ಸೇರಿ ಅವನ ಜೊತೆ ಹಬ್ಬ ಮಾಡೋಣ, ಓಕೆನಾ? ಸರಿ ಅಮ್ಲ. ಅಮಲನಿಗೆ ತಮ್ಮ ಅಂದರೆ ಅದೆಷ್ಟು ಪ್ರೀತಿ. ಸ್ವಂತ ಅಕ್ಕ ತಮ್ಮ ಆಗಿದ್ರು ಕೂಡ ಇಷ್ಟೊಂದು ಅನ್ಯೋನ್ಯತೆ ಇರ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವಳು ಮಾತ್ರ ಒಡ ಹುಟ್ಟಿದವಳಿಗಿಂತ ಹೆಚ್ಚಾಗಿ ಅವನನ್ನು ಹಚ್ಕೊಂಡಿದ್ದಾಳೆ. ನನ್ನನ್ನ ಬಿಟ್ಟು ಹಬ್ಬ ಮಾಡ್ತೀವಿ ಅಂತ ಇದ್ರಲ್ಲ, ಅದ್ ಹೆಂಗ್ ಹಬ್ಬ ಮಾಡ್ತೀರಂತ ನಾನು ನೋಡ್ತೀನಿ. ಮಣ್ಣಾಗ್ಲೇ ತರ್ಬೋದಾಗಿತ್ತಲ್ಲ, ಯಾಕೆ ಇಷ್ಟೊಂದು ಕಾಯಿಸಿದಿರಿ? ಹೇಳಿದಿದ್ರೆ ಇಷ್ಟೊತ್ತಿಗೆ ಸಿರಿ ಹೋಗಿ ಮಹೇಶರ ಹತ್ರ ಹೇಳಿರೋಳು. ಆರಾಧನಾ, ಒಂದು ವೇಳೆ ಆ ಗಣೇಶನನ್ನು ತಗೊಂಡೋಗಿದ್ದು ಮಹೇಶಣ್ಣನೇ ಅಂತ ಆದ್ರೆ ಈ ಗಣೇಶನನ್ನು ಸಹ ತಗೊಂಡೋಗೋದಿಲ್ಲ ಅಂತ ಎಂತ ಗ್ಯಾರಂಟಿ?